ಬೆಂಗಳೂರಿನಲ್ಲಿ ಒಂದು ಮಳೆ ಸೃಷ್ಟಿ ಮಾಡಿರುವಂತಹ ರಾದಂತ ಎಂಥದ್ದು ಅನ್ನೋದರ ಡೀಟೇಲ್ಸ್ ಅನ್ನು ನಿರಂತರವಾಗಿ ನೀವು ನೋಡ್ತಾನೆ ಇದ್ರಿ. ಇನ್ನೂ ಸ್ವಲ್ಪ ದಿನಗಳ ಕಾಲ ಬೆಂಗಳೂರಿಗರನ್ನ ವರುಣರಾಯ ಕಾಡೋದು ನಿಶ್ಚಿತ ಅಂತ ಹೇಳ್ತಾ ಇದೆ ಹವಾಮಾನ ಇಲಾಖೆ. ಹಾಗಾದ್ರೆ ಇನ್ನೆಷ್ಟು ದಿನಗಳ ಕಾಲ ಎಲ್ಲೆಲ್ಲಿ ಯಾವ್ಯಾವ ಅಲರ್ಟ್ ಅನ್ನ ಘೋಷಿಸಲಾಗ್ತಾ ಇದೆ? ಈಗ 3 ರೀತಿಯಾದಂತಹ ಅಲರ್ಟ್ಸ್ ಇರುತ್ತೆ: ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಅಂತ. ಸೊ ಇವತ್ತು ಕೂಡ ಧಾರಾಕಾರ ಮಳೆ ಸುರಿಯುತ್ತೆ ಅನ್ನೋದು ಹವಾಮಾನ ಇಲಾಖೆಯ ಪ್ರೆಡಿಕ್ಷನ್. ಬೆಂಗಳೂರಿಗೆ ಮತ್ತೆ ಮಹಾಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಈಗಲೇ ನಡುಗಡ್ಡೆಗಳ ರೀತಿ ಕಾಣಿಸ್ತಾ ಇದೆ ನಮಗೆ ಕೆಲ ಏರಿಯಾಗಳು. ಎಲ್ಲಿಂದ ನೀರು ಬರುತ್ತೋ ಅನ್ನೋ ಆತಂಕ ಅವರಿಗೆ. ಮೇ 27ಕ್ಕೆ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಡುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಬೆಂಗಳೂರಿಗೆ ಇವತ್ತು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಯೆಲ್ಲೋ ಅಲರ್ಟ್ ಅಂತ ಅಂದರೆ ಆಲ್ಮೋಸ್ಟ್ ಒಂದು 65 ಮಿಲಿಮೀಟರ್ನಿಂದ 111 ಮಿಲಿಮೀಟರ್ ತನಕ ಬರಬಹುದು ಮಳೆ ಅನ್ನುವಂತಹ ಪ್ರೆಡಿಕ್ಷನ್ನು. ಇಷ್ಟು ಬಂದರೆ ಸಾಕು ಬೆಂಗಳೂರಿನ ಕೆಲ ಏರಿಯಾಗಳು ಮುಳುಗೋದಕ್ಕೆ. 20 ಮಿಲಿಮೀಟರ್ ಬಂದರೂ ಕೂಡ ಆಗಲ್ಲ. ಕೆಲ ದೃಶ್ಯಾವಳಿಗಳಂತೂ ಪ್ರವಾಹ 2018ರಲ್ಲಿ ಕೇರಳದಲ್ಲಿ ಹೆಂಗಾಗಿತ್ತಲ್ಲ ಆ ದೃಶ್ಯಗಳನ್ನು ಬೆಂಗಳೂರಿನ ನೆನಪಿಸ್ತಾ ಇದೆ ಕೇವಲ ಗಂಟೆಗಳ ಮಳೆಗೆ. ಅಂಥದ್ರಲ್ಲಿ ಈಗ ಮತ್ತೆ ಮಳೆ ಆಗುತ್ತೆ ಅನ್ನುವ ಭಯ, ಆತಂಕ ಸದ್ಯಕ್ಕೆ ಕಾಡ್ತಾ ಇದೆ. ನೋಡಿ, ಅಲ್ಲಿ ಸೊಂಟದ ತನಕ ನೀರು ಮುಳುಗೋಗಿರೋದು, ಆಮೇಲೆ ನಿರಾಶ್ರಿತರ ರೀತಿಯಲ್ಲಿ ನಮಗೆ ಬೆಂಗಳೂರಿನ ಕೆಲ ಭಾಗಗಳು ಕಾಣಿಸ್ತಾ ಇದೆ. ಬೆಂಗಳೂರಿನ IT ವಲಯಕ್ಕೂ ಕೂಡ ಇದು ದೊಡ್ಡ ಹೊಡೆತ ಬಿದ್ದಿದೆ. ಒಂದೊಂದು ದೃಶ್ಯಾವಳಿಗಳು ಕೂಡ ಒಂದೊಂದು ಭೀಕರತೆಯ ಚಿತ್ರಣವನ್ನು ನಮಗೆ ತೆರೆದಿಡ್ತಾ ಇದೆ. ಮಳೆ ಅನ್ನೋದು ಸಮೃದ್ಧಿಯ ಸಂಕೇತ ಆಗಬೇಕಾಗಿತ್ತು, ಬಟ್ ಸಮಸ್ಯೆಯ ಸಂಕೇತ ಆಗಿದೆ. ಹಾಗಾದರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಲರ್ಟನ್ನು ಘೋಷಿಸಿದ್ದಾರೆ ಅಂತ ನೋಡೋದಾದರೆ, ಇವತ್ತು ಮತ್ತು ನಾಳೆ ಬೆಂಗಳೂರಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಯೆಲ್ಲೋ ಅಲರ್ಟ್ ಅಂದರೆ ನಾನು ಈಗಷ್ಟೇ ಹೇಳಿದೆ, ಸುಮಾರು 60ರಿಂದ 111 ಮಿಲಿಮೀಟರ್ನಷ್ಟು ಮಳೆ ಬಂದರೆ ಅದನ್ನು ಯೆಲ್ಲೋ ಅಲರ್ಟ್ ಅಂತ ಅಂತಾರೆ. ಯೂಶಲಿ ಮಾಡ್ರೇಟ್ ರೈನ್ ಅಂತ ಇದನ್ನು ಕರಿತೀವಿ. ಬಟ್ ಕೆಲ ಏರಿಯಾಗಳಲ್ಲಿ 20 ಮಿಲಿಮೀಟರ್ ಮಳೆ ಬಂದರೂ ಆಗಲ್ಲ, ಮುಳುಗುತ್ತೆ ಅದು. ಆಮೇಲೆ ಇವತ್ತು ಮತ್ತು ನಾಳೆ ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ. ರೆಡ್ ಅಲರ್ಟ್ ಅಂದರೆ ಒಂದೇ ದಿನಕ್ಕೆ ಅಂದರೆ 24 ಗಂಟೆ ಒಳಗೆ 200 ಮಿಲಿಮೀಟರ್ ಬಿದ್ದಂಗೆ. ಮೇ 21 ಮತ್ತು 27ನೇ ತಾರೀಕು ಬಾಗಲಕೋಟೆ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬಾಗಲಕೋಟೆ ತ್ರಿವೇಣಿ ಸಂಗಮದ ಪ್ರದೇಶ ನಿಮಗೆಲ್ಲ ಗೊತ್ತಿರೋ ಹಾಗೆ. ಸೊ ಅಲ್ಲಿ 2 ದಿನಗಳ ಕಾಲ ಹೇಳ್ತಾ ಇದ್ದಾರೆ, ಅಂದರೆ 21ರಿಂದ 27ನೇ ತಾರೀಕು ತನಕ ಯೆಲ್ಲೋ ಅಲರ್ಟ್ ಇರುತ್ತೆ ಅಂತ, ಆಲ್ಮೋಸ್ಟ್ 1 ವೀಕು ಹತ್ರ. ಆಮೇಲೆ ಬೆಳಗಾವಿಯಲ್ಲೂ ಅಷ್ಟೇ ಮೇ 21ರಿಂದ 27ನೇ ತಾರೀಕು ತನಕ ಇಲ್ಲೂ ಮಳೆ ಆಗುತ್ತೆ. ಬಾರ್ಡರ್ ಪ್ರದೇಶ ಬೆಳಗಾವಿ ಲಾಸ್ಟ್ ಕೆಲ ವರ್ಷಗಳಿಂದ, ಅಂದರೆ ಒಂದು 5-6 ವರ್ಷಗಳಿಂದ ಪ್ರವಾಹಕ್ಕೆ ತುತ್ತಾಗ್ತಾ ಇರುವಂತಹ ಪ್ರದೇಶ. ಮೇ 22 ಮತ್ತು 23 ಕರ್ನಾಟಕದ ಮುಕುಟಮಣಿ ಬೀದರ್ ಜಿಲ್ಲೆಗೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಧಾರವಾಡ ಕೂಡ ಅಷ್ಟೇ. ಧಾರವಾಡದ ಕೆಲ ಭಾಗಗಳು ಕಳೆದ ಕೆಲ ವರ್ಷಗಳಿಂದ ಪ್ರವಾಹಕ್ಕೀಡಾಗ್ತಾನೇ ಇದೆ. ಮೇ 21ನೇ ತಾರೀಕಿನಿಂದ 27ನೇ ತಾರೀಕು ತನಕ ಇಲ್ಲೂ ಮಳೆ ಆಗುತ್ತೆ ಅಂತ, ಪೂರ್ವ ಮುಂಗಾರು ಮಳೆ ಎಲ್ಲೆಲ್ಲಾಗತ್ತೆ ಅಂತ. 27ನೇ ನಂತರ ಏನೇ ಮಳೆ ಬಂದರೂ ಅದು ಮುಂಗಾರು ಮಳೆ. ಮೇ 21ರಿಂದ 22ನೇ ತಾರೀಕು ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ಯೆಲ್ಲೋ ಅಲರ್ಟನ್ನು, ಬೆಂಗಳೂರಿಗೆ ಹೊಂದಿಕೊಂಡಂತೆ ಇರುವಂತಹ ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೂ ಕೂಡ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಇವತ್ತು ಚಿತ್ರದುರ್ಗ, ದಾವಣಗೆರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ ಅನ್ನೋದು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಆರೆಂಜ್ ಅಲರ್ಟ್ ಅಂದರೆ 65 ಮಿಲಿಮೀಟರ್ನಿಂದ 200 ಮಿಲಿಮೀಟರ್ ತನಕ ಮಳೆ ಬಿದ್ದರೆ ಅದು ಆರೆಂಜ್ ಅಲರ್ಟ್ ಅಂತ, ಹೆವಿಗಿಂತ ಸ್ವಲ್ಪ ಕಡಿಮೆ ಅಂತ. ಆಮೇಲೆ ಮೇ 21, 26, 27ನೇ ತಾರೀಕು ಮೈಸೂರು ಜಿಲ್ಲೆಗೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ.